ನಮಸ್ತೆ ಸ್ನೇಹಿತರೆ. ಮಧುಮೇಹಕ್ಕೆ ಅಮೃತವಿದ್ದಂತೆ ಈ ಮಸಾಲೆ. ಮಲಗುವ ಮುನ್ನ ಹಾಲಿಗೆ ಬೆರೆಸಿ ಕುಡಿದರೆ ಸಂಪೂರ್ಣ ನಾರ್ಮಲ್ ಆಗುತ್ತೆ ಶುಗರ್. ಹಾಗಾದರೆ ಅದು ಯಾವ ಮಸಾಲೆ ಅಂತ ತಿಳ್ಕೊಳ್ಳೋಣ. ಜಾಕಾಯಿ. ಜಾಕಾಯಿಯನ್ನು ನಮ್ಮ ಅಡುಗೆ ಮನೆಯಲ್ಲಿ ಮಸಾಲೆಯಾಗಿ ವರ್ಷಗಳಿಂದಲೂ ಬಳಸಲಾಗುತ್ತಿದೆ. ಆದರೆ ಈ ಜಾಕಾಯಿ ಆಹಾರದ ರುಚಿ ಮತ್ತು ಪರಿಮಳವನ್ನು ಹೆಚ್ಚಿಸಲು ಮಾತ್ರವಲ್ಲದೆ ಇದನ್ನು ಔಷಧವಾಗಿಯೂ ಬಳಸಲಾಗುತ್ತದೆ. ಹೌದು, ಆಯುರ್ವೇದದಲ್ಲಿ ಜಾಕಾಯಿ ಅನೇಕ ರೋಗಗಳಿಗೆ ಮುಕ್ತಿ ನೀಡಲು ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ಮಧುಮೇಹದಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಸಹ ಬಹಳ ಪರಿಣಾಮಕಾರಿ. ಇತ್ತೀಚಿನ ದಿನಗಳಲ್ಲಿ ಹದಗೆಡುತ್ತಿರುವ ಜೀವನ ಶೈಲಿಯಿಂದ ಸಕ್ಕರೆ ಕಾಯಿಲೆ ಅನೇಕ ಜನರನ್ನು ಬಾಧಿಸುತ್ತಿದೆ. ಒಮ್ಮೆ ಮಧುಮೇಹ ಬಂದರೆ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ತುಂಬ ಕಷ್ಟವಾಗಿದೆ. ಇಂದು ನಾವು ಈ ಶುಗರ್ ಕಂಟ್ರೋಲ್ಗೆ ಸಹಾಯವಾಗುವ ಮನೆಮದ್ದನ್ನು ತೋರಿಸ್ತಾ ಇದ್ದೇವೆ. ಜಾಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು. ವಾಸ್ತವವಾಗಿ ಮೇದೋಜೀರಕ ಗ್ರಂಥಿಯನ್ನು ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾದಾಗ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಜಾಕಾಯಿ ಮೇದೋಜೀರಕ ಗ್ರಂಥಿಯ ಕೋಶಗಳನ್ನು ಸಕ್ರಿಯಗೊಳಿಸಲು ಇದು ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸಲು. ಇದಲ್ಲದೆ ಜಾಕಾಯಿ ಸೇವನೆಯು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಆಯುರ್ವೇದದ ಪ್ರಕಾರ ಅಡಿಕೆಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿದರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ. ಇದಕ್ಕೆ ಮೊದಲು ಈ ಜಾಕಾಯಿಯನ್ನು ಚೆನ್ನಾಗಿ ರುಬ್ಬಿ ಪುಡಿ ಮಾಡಿಕೊಳ್ಳಿ. ಬಳಿಕ ಅದನ್ನು ಹಾಲಿನಲ್ಲಿ ಬೆರೆಸಿ ಮತ್ತು ಅದು ಕುದಿಯುವವರೆಗೂ ಬಿಸಿ ಮಾಡಿ ಹಾಲನ್ನು ಸರಿಯಾಗಿ ಬೇಯಿಸಿದರೆ ಜಾಕಾಯಿಯ ಸಾರವು ಹಾಲಿನಲ್ಲಿ ಬೆರೆಯುತ್ತದೆ. ಹಾಲನ್ನು ಫಿಲ್ಟರ್ ಮಾಡಿ ಬಿಸಿಯಾಗಿ ಕುಡಿಯಿರಿ. ಸುಮಾರು 1 ವಾರ ರಾತ್ರಿ ಜಾಕಾಯಿ ಹಾಲನ್ನು ನಿರಂತರವಾಗಿ ಸೇವಿಸಿದ ನಂತರ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಪರಿಣಾಮವನ್ನು ನೀವು ಕಾಣಬಹುದು. ಆಯುರ್ವೇದದ ಪ್ರಕಾರ ಸಕ್ಕರೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಜಾಕಾಯಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಮಧುಮೇಹದ ಜೊತೆಗೆ ಜಾಕಾಯಿ ಇತರ ರೋಗಗಳನ್ನು ಕೂಡ ಗುಣಪಡಿಸಲು ಸಹಾಯ ಮಾಡುತ್ತದೆ. ಜಾಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿರುತ್ತದೆ. ಮಲಬದ್ಧತೆ, ಪೈಲ್ಸ್ನಂತಹ ಕಾಯಿಲೆಗಳಿಗೂ ಸಹ ಸಹಾಯಕವಾಗಿವೆ ಜಾಕಾಯಿ. ಈ ದಿನದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.